ಬರ್ಬೇಕು ನಮ್ ಪ್ರೊಪ್ರೈಟರ್ ಡ್ರೈವರ್ ಸೇರ್ಕೊಂಡ್ಬಿಟ್ರ. ಈ ಡ್ರೆಸ್ ಯಾರ್ದು? ಅವ್ರ ಮಗಂದು. ಯಾಕೆ ಚೆನ್ನಾಗಿಲ್ವಾ? ಫಸ್ಟ್ ಕ್ಲಾಸ್ ಆಗಿದೆ. ಬಾಡಿಗೆ ಡ್ರೆಸ್ ಆದ್ರೂ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿದೆ. ಅಯ್ಯೋ ನಿಮ್ಗೆ ಯಾಕ್ರಿ ಇದೆಲ್ಲ? ಬಿಟ್ಟಿ ಸಿಕ್ತು ಅಂತ ಹಾಕೊಂಡ್ಬಿಡದ? ಅದಕ್ಕೂ ಒಂದು ಯೋಗ್ಯತೆ ಬೇಡ? ನಮಸ್ಕಾರ. ನಮಸ್ಕಾರಮ್ಮ. ತಂದೆಯವ್ರು ಬರ್ಲಿಲ್ವಾ? ಅವ್ರ ಮೈ ಹುಷಾರಿಲ್ಲ, ಅದಕ್ಕೆ ನಾನೇ ಬಂದೆ. ವಾಣಿ, ಇವ್ರು ನಮ್ ಲಕ್ಷ್ಮೀಪತಿ ಅವರಿದಾರಲ್ಲ, ಅವ್ರ ಮಗ ವಿಜಯ್. ಶ್ರೀ ವಿಜಯರವರು ದಯವಿಟ್ಟು ಈ ಬಹುಮಾನ ವಿತರಣೆ ಮಾಡಿಕೊಡಬೇಕೆಂದು ನಾನು ಅವರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಈಗ ಬಹುಮಾನ ವಿತರಣೆ. ಡಿಬೇಟ್ನಲ್ಲಿ ಫಸ್ಟ್ ಪ್ರೈಸ್ ಕುಮಾರಿ ವಾಣಿ. ವಾಣಿ, ಏ ವಾಣಿ, ಪ್ರೈಸ್ ತಗೋಬೋದೇ? ಯಾಕೆ ಸುಮ್ಮನೆ ಬೇಕಾಗಿತ್ತು? ಸ್ಪೋರ್ಟ್ಸ್ ನಲ್ಲಿ ಫಸ್ಟ್ ಪ್ರೈಸ್ ಕುಮಾರಿ ವಾಣಿ. ಹೇಳಿದ್ರೆ ನನ್ನ ಹತ್ರ ನೀನು ಫ್ರೀ ಅಬ್ಬು ಮಾಡ್ತಿದ್ಯಾ? ಡ್ರಾಮಾ ಆಕ್ಟಿಂಗ್ ನಲ್ಲಿ ಫಸ್ಟ್ ಪ್ರೈಸ್ ಕುಮಾರಿ ವಾಣಿ. ನಾನು ಯಾಕೆ ನಿಮ್ಮ ಹತ್ರ ಫ್ರೀ ಅಬ್ಬು ಮಾಡಬೇಕಾಗಿತ್ತು? ನಿಮ್ಗೂ ನಿಮ್ಗೆ ಏನ್ ಸಂಬಂಧ? ಎಂಬ್ರಾಯ್ಡ್ರಿ, ಪೇಂಟಿಂಗ್, ಡ್ರಾಯಿಂಗ್ ನಲ್ಲೂ ಫಸ್ಟ್ ಪ್ರೈಸ್ ಕುಮಾರಿ ವಾಣಿ. ಸಂಬಂಧ ಇಲ್ಲ, ಸಂಬಂಧ ಬೆಳೆಸ್ಕೋಬೇಕು ಅಂತ. ವಾಣಿ, ಒಂದ್ ನಿಮಿಷ. ಬನ್ನಿ, ಈ ಕಡೆ ಬನ್ನಿ. ಎಲ್ಲಾದ್ರಲ್ಲೂ ಫಸ್ಟ್ ಪ್ರೈಸ್ ತಗೊಂಡು ನಿಂಗೆ ನನ್ ಬಹುಮಾನ ತಗೋ. ಇದ್ಯಾಕ್ ನಂಗೆ? ಈ ಸೀರೆ ನಿಂಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಇದನ್ನು ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತೀಯ. ವಾಟ್ ಯು ಮೀನ್? ಅಂದ್ರೆ ನಾನ್ ನಿನ್ ಪ್ರೀತಿಸ್ತಿದ್ದೀನಿ ಅಂತ. ನಿನಗೂ ನನ್ನ ಮೇಲೆ ಪ್ರೀತಿ ಇದ್ರೆ ನಾಳೆ ಈ ಸೀರೆ ಉಟ್ಕೊಂಡು ಬರ್ತೀಯ? ನಿನ್ನ ವಿಜಯ್. ನನ್ನ ಹತ್ರ ಬೇಕಾದಷ್ಟು ಹಣ ಇದೆ. ನನ್ಗೂ ನಿಮ್ಗೂ ಜೋಡಿ ಸರಿ ಹೋಗಲ್ಲ. ನಿನಗಿಂತ 1-2 ವರ್ಷ ದೊಡ್ಡನು, ಮುದುಕ ಅಂತೂ ಅಲ್ಲ. ಅವಸರ ಪಟ್ಟು ಯಾವ ತೀರ್ಮಾನಕ್ಕೂ ಬರಬೇಡಿ. ಮಂಗಳ ಕಾರ್ಯಕ್ಕೆ ಶುಭಸ್ಯ ಶೀಘ್ರಂ ಅಂತಾರೆ. ವಿಜಯ್, ನಂದಿನ್ನೂ ಓದ್ ಮುಗ್ದಿಲ್ಲ. PhD ಮಾಡ್ಬೇಕು ಅಂತ ನನ್ ಜೀವನದ ಆಸೆ. ಧಾರಾಳವಾಗಿ ನಿನ್ನ ಆಸೆ ಪೂರೈಸೋಕೆ ನನ್ನ ಬೆಂಬಲ ಇದ್ದೇ ಇರುತ್ತೆ. PhD ಏನು, ಇನ್ನೂ ಮುಂದಕ್ಕೆ ಓದು. ಮದುವೆ ಆದ್ಮೇಲೆ ಇನ್ನೂ ಏನ್ ಯೋಚನೆ ಮಾಡ್ತಾ ಇದೀಯಾ? ವಿಜಯ್, ನಿನ್ ತಂದೆ ನಮ್ಮ ಮದ್ವೆಗೆ ಒಪ್ಕೋತಾರ? ಈ ಮದುವೆಗೆ ನಾನು ಒಪ್ಪಲ್ಲ. ಕಾರಣ ಕೇಳಬಹುದೇನಪ್ಪ? ಅವಳು ನಿನಗೆ ಸರಿಯಾದ ಜೋಡಿ ಅಲ್ಲ. ಓಹೋ, ಅವಳ ಅನಾಥಳು, ಬಡವಳು, ಈ ಮನೆಗೆ ಸೊಸೆ ಆಗುವ ಅರ್ಹತೆ ಅವಳಿಗಿಲ್ಲ ಅಂತ ತಾನೇ ನಿಮ್ ಭಾವನೆ? ಈ ಲಕ್ಷ್ಮೀಪತಿ ಬರೀ ಹಣದಿಂದ ಅಂತಸ್ತು ನಡೆದಿಲ್ಲಪ್ಪ, ಅಳಿಯುವುದೂ ಇಲ್ಲ. ಅವಳಿಗೆ ಅರ್ಹತೆ ಇಲ್ಲ ಅಂತ ಅಲ್ಲಪ್ಪ, ಅವಳನ್ನು ಮದುವೆ ಮಾಡ್ಕೊಳ್ಳೋ ಅರ್ಹತೆ ನಿನಗಿಲ್ಲ. ನನಗೆ ಯಾಕಿಲ್ಲ? ನನಗೇನು ಕಡಿಮೆ? ನನಗೇನು ರೂಪ ಇಲ್ವಾ, ಯೌವನ ಇಲ್ವಾ, ಅಂತಸ್ತಿಲ್ವಾ, ಗುಣ ಇಲ್ವಾ, ಹಣ ಇಲ್ವಾ? ವಿಜಯ್, ಒಂದೇ ದಿವಸದಲ್ಲಿ ಒಬ್ಬ ಭಿಕಾರಿ ಹಣವಂತನಾಗಬಹುದು, ಆದ್ರೆ ವಿದ್ಯಾವಂತನಾಗುವುದು, ಬುದ್ಧಿವಂತನಾಗುವುದು ಸಾಧ್ಯವಿಲ್ಲಪ್ಪ. ಅದಕ್ಕೆ ಸಾಧನೆ ಬೇಕು. ಅದು ನಿನ್ನಿಂದ ಸಾಧ್ಯವಿಲ್ಲಪ್ಪ. ವಿದ್ಯಾ ಇಲ್ದಿದ್ರೇನು? ನಾನು ಅವಳನ್ನು ಪ್ರೇಮಿಸಿದ್ದೀನಿ, ಅವಳು ನನ್ನ ಪ್ರೇಮಿಸಿದ್ದಾಳೆ. ವಿಜಯ್, ತಾರುಣ್ಯದ ಬಿಸಿನಲ್ಲಿ ಎಲ್ಲ ಚೆನ್ನಾಗೇ ಇರುತ್ತೆ. ಆಸೆ 6 ದಿವಸ, ಮೋಹ 3 ದಿವಸ ಅಂತ. ಜೀವನದಲ್ಲಿ ಬರೀ ಪ್ರೀತಿ ಒಂದಿದ್ರು ಸಾಲದಪ್ಪ. ಬಾಳಿನುದ್ದಕ್ಕೂ ಸಂತೋಷವಾಗಿರ್ಬೇಕಾದ್ರೆ ಗಂಡ ಹೆಂಡ್ರಲ್ಲಿ ಎಲ್ಲಾ ವಿಧದಲ್ಲೂ ಸಮಾನತೆ ಇರಬೇಕು. ನಿಮ್ಮಂಥ ಹಳೆ ಕಾಲದವ್ರಿಗೆಲ್ಲ ಲವ್ ಅಂದ್ರೆ ಅರ್ಥವಾಗಲ್ಲ. ಯಾಕೆ ಅಂದ್ರೆ ಚಿಕ್ಕ
ಚಿಕ್ಕ ವಯಸ್ಸಿನಲ್ಲೇ ಮದುವೆ ಅಂದ್ರೆ ಏನಂತ ಅರ್ಥವಾಗಕ್ ಮುಂಚೆನೆ ಮದುವೆ ಮಾಡ್ಬಿಡ್ತಿದ್ರು. ಅಪ್ಪ, ಕಾಲ ಬದಲಾಯಿಸಿದೆ, ಯೋಚನೆ ಮಾಡಿ. ನಮ್ ಪ್ರೀತಿ ಕಟ್ಟಿರೋ ಬೆಲೆನಾ ಇದು? ಅಲ್ಲಮ್ಮ, ನಮ್ಮ ಮನೆಗೆ ಬರೋ ಸೊಸೆ 4 ಜನಗಳ ಬಾಯಲ್ಲಿ ಬಡವಳು ಅಂತ ಅನ್ನಿಸ್ಕೊಳ್ದೆ ಬರ್ಬೇಕು ಅಂತ ನಾನ್ ನಿನಗೆ ಕೊಡ್ತಾ ಇರೋ ಹಣ ಅಮ್ಮ ಇದು. ಇದನ್ನ ತಗೊಂಡು ಮೈ ತುಂಬಾ ಒಡವೆ ಹಾಕೊಂಡು ಮದುಮಗಳಾಗ್ಬೇಕು ಬಾ ಅಮ್ಮ. ನನಗಿದ್ರ ಅವಶ್ಯಕತೆ ಇಲ್ಲ. ನಿನಗೂ ಇಲ್ಲ, ನನಗೂ ಇಲ್ಲ. ಆದ್ರೆ ಈ ಸಮಾಜಕ್ಕೆ ಬೇಕಾಗಿದೆ, ನನ್ನ ಅಂತಸ್ತಿಗೆ ಬೇಕಾಗಿದೆ. ಖಂಡಿತ ತಗೊಳ್ತೀನಿ. ನೀವು ಪ್ರೀತಿಯಿಂದ ಆಶೀರ್ವಾದ ಮಾಡಿಕೊಟ್ಟಿದ್ದನ್ನ ಬೇಡ ಅನ್ನೋದಿಲ್ಲ. ಒಂದ್ ಮಾತು, ವರನಿಗೆ ಹೆಣ್ಣಿನ ಕಡೆಯವರು ವರೋಪಚಾರ ಅಂತ ಅವರ ಕೈಲಾದ್ದನ್ನ ಕೊಡೋದು ಸಂಪ್ರದಾಯ ಅಲ್ವೇ? ನೀನೇನ್ ಕೊಡದೆ ಇದ್ರು ಪರವಾಗಿಲ್ಲಮ್ಮ. ನನಗಿಂತ ಹಿರಿಯರಾದ ನೀವು ಆಶೀರ್ವಾದ ಮಾಡಿಕೊಟ್ಟ ಈ ಹಣನ ವರನ ತಂದೆಯಾದ ನಿಮಗೆ ವರೋಪಚಾರಕ್ಕೆ ಅಂತ ಕೊಡ್ತಾ ಇದ್ದೀನಿ. ಇದನ್ನ ತಗೊಂಡು ನನಗೆ ಆಶೀರ್ವಾದ ಮಾಡಿ. ಹಿಂಗೆಲ್ ಬಿಡ್ತೀಯ ಬಜಾರಿ? ನೋಡ್ ಕಲ್ಬಿಟ್ಟೆ ಕೊಡಲೆ ಸುಮ್ಮನೆ ಖುಷಿ ಬಂದಂತಾಡ್ರಿ. ಅಮ್ಮಾರೆ, ಈ ತುಂಬಿದ ಸೇರ್ನ ಬಲಗಾಲ ಬದ್ದು ಒಳಗ್ ಬನ್ನಿ. ಏನಯ್ಯ ಲಕ್ಷ್ಮೀಪತಿ, ಮಗ ಸೊಸೆನ ಹನಿಮೂನ್ಗೆ ಯಾವತ್ ಕಳಿಸ್ತೀಯಾ? ಯಾವತ್ತೇನು? ಇವತ್ತೇ, ಈಗ್ಲೇ. ಅಯ್ಯೋ, ಮಾನ್ಕಾಯಿ ಬರೀ ಬದ್ನೆಕಾಯಿ ಕಲ್ಲವಲ್ಲಪ್ಪ. ಅಯ್ಯೋ, ನೀನು ಕ್ವಾಂಪೆ ಕೂದಲೇ ಮಾರ್ಕೆಟ್ ಇಂದ ಬರ್ತಾ ನನಗೆ ಲುಂಗಿನೋ ತರ್ತಾರೆ ಅಂದ್ರೆ ಪುಂಗಿ ತಂದಿದ್ಯಲ್ಲ ಕಮಂಗಿ. ಅಯ್ಯ ಮುದಲಿ, ಪುಂಗಿ ಹಾಕೊಂಡರು ಆಟ ಗೊತ್ತಾಕಿಲ್ವಾ? ಯಾಕೆ ಮಾಲಿಗಿರೋ ಅವನ ಸಾಕೆ ಅಲ್ಲೆಲ್ಲೂ ಇಲ್ಲ. ಇವತ್ತು ಮಾರ್ಕೆಟ್ ತಗೊಳ್ತಾ ಇದ್ನ, ಹಂಗೊಬ್ಬ ಪುಂಗಿ ಊತಾ ಇದ್ದ. ತಕ್ಷಣ ನಿನ್ ಜ್ಞಾಪಕ ಬಂದ್ಬಿಟ್ಟು, ಯವ್ ಕೊಡ ಇಲ್ಲಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟು ತಕ ಬಂದ್ಬಿಟ್ಟೆ. ಅಯ್ಯೋ, ಅಗ್ಗಕ್ಕೂ ನನಗೂ ಸಂಬಂಧ ಏನೇ? ಏನ್ ಮಾಡ್ತೀಯ ಪುಂಗಿನ? ಅದು ನಿನ್ ಈಗೇನು ಗೊತ್ತಾಯ್ತದೆ ಬಿಡು. ನೀನು ಮಕ್ಕಳು ಮಂಗಳವಾರ ಸ್ನಾನ ಮಾಡ್ದ ಮೊದಲಾದ್ರೆ ಪುಂಗಿ ಉಳೋದು. ಗೊತ್ತದಾಗ ನಾವು ಮ್ಯಾಕ್ ಕೇಳ್ತದನೋ ಅಂತ ನೋಡ್ದೆ. ಇಲ್ಲ ಯಾವ್ದಾನ ಊಟದ ಕೈ ಹಾಕಿ ನೋಡು, ಹೇಳ್ತದೇನೋ.